ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಬರೀ ನಿಮ್ಗೆ 22ನೇ ಕಂತಿನ ಹಣ ಅಷ್ಟೇ ಅಲ್ಲ, ಈ ಅಕ್ಟೋಬರ್ ತಿಂಗಳಲ್ಲಿ 23ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು 2,000 ಪ್ಲಸ್ 2,000 ಸುಮಾರು 4,000 ದುಡ್ಡಾದ್ರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಹಾಗಾದ್ರೆ ಈ 23ನೇ ಕಂತಿನ ಹಣ ರಿಲೀಸ್ ಆಗೋದೇ ಆದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ರಿಲೀಸ್ ಆಗತ್ತೆ? ಸೊ ಆ ಒಂದು ಜಿಲ್ಲೆಗಳನ್ನ ಹೇಳ್ತೀನಿ, ಯಾಕಂದ್ರೆ ಬಿಡುಗಡೆ ಆದ ತಕ್ಷಣನೇ ಆ ಜಿಲ್ಲೆಗಳಿಗೆ ಬರೋದಿದೆ. ಹಾಗಾದ್ರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಸ್ನೇಹಿತರೆ, 22ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಕೆಲಸ ಮಾಡಿ. ಹೌದು, ಈ 22ನೇ ಕಂತಿನ ಹಣ ಬರ್ದೇ ಇರೋಕೆ ಕಾರಣಗಳಿದ್ದಾವೆ. ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ನೆ ದುಡ್ಡು ಬಂದಿರೋದಿಲ್ಲ. ಸೊ ಅದಕ್ಕೆ ಮುಖ್ಯವಾದ ಕಾರಣಗಳನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವಿವರಣೆಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋವನ್ನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ. ಈ 22ನೇ ಕಂತಿನ ಹಣ ಬಂದ್ರೆ ಮಾತ್ರ ನಿಮ್ಗೆ ಇನ್ನೂ ಒಂದು 20 ಕಂತುಗಳಾದ್ರೂ ಬರಬೇಕಾಗಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮುಗಿಯುವವರೆಗೆ ಇನ್ನೂ ಒಂದು 20 ಕಂತುಗಳಾದ್ರೂ ಬರಬಹುದು. ಹಾಗಾದ್ರೆ ನಿಮ್ಗೆ ಸುಮಾರು 40,000 ದುಡ್ಡಾದ್ರೂ ಜಮಾ ಆಗಬಹುದು. ಹಾಗಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ 40,000 ದುಡ್ಡನ್ನ ನೀವು ಪಡ್ಕೊಳ್ಬೇಕು ಅಂದ್ರೆ 22ನೇ ಕಂತಿನ ಹಣ ಬರಬೇಕು. ಇವು ಒಂದುಗಳು ಬಂದ್ರೆ ಮುಂದಿನ ಕಂತುಗಳು ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ ಬನ್ನಿ, ಈಗ 23ನೇ ಕಂತಿನ ಹಣ ರಿಲೀಸ್ ಯಾವಾಗಿನಿಂದ ಆಗ್ತಾ ಇದೆ, ಯಾವ ದಿನಾಂಕದಂದು ಆಗ್ತಾ ಇದೆ, ಅದೇ ರೀತಿಯಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಮೊದಲನೇದಾಗಿ ಅದನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಇದೇ ಅಕ್ಟೋಬರ್ 15ನೇ ತಾರೀಕಿನಿಂದ 20ನೇ ತಾರೀಕಿನ ಒಳಗಾಗಿ ರಿಲೀಸ್ ಆಗತ್ತೆ ಅಂತ ಇಲ್ಲಿ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ ನಿಮಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತುಗಳನ್ನ ಡೇಟ್ ಫಿಕ್ಸ್ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಬರೋದಿಲ್ಲ, PM ಕಿಸಾನ್ ಥರ. ಸೊ ಇಲ್ಲಿ ಹೇಗಾಗತ್ತೆ ಅಂದ್ರೆ, ಸರ್ಕಾರ ಹೇಳೋದೊಂದು ಮಾಡೋದು ಅಂದ್ರೆ, ಈಗ ಇವತ್ತು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡಿಲೇ ಆಗತ್ತೆ, ಮತ್ತೆ ನಾಳೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಅವಾಗೂ ಕೂಡ ರಿಲೀಸ್ ಮಾಡೋದಿಲ್ಲ. ಹೀಗೆ ಹಿಂದೆ ಮುಂದೆ ಆಗತ್ತೆ. ಅಂದ್ರೆ ಇದೇ ಡೇಟ್ಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿ ಅದೇ ದಿನಾಂಕದೊಂದು ರಿಲೀಸ್ ಮಾಡೋದು, ಆ ರೀತಿ ಏನಿಲ್ಲ. ಒಂದ್ ಸ್ವಲ್ಪ ಹಿಂದೆನೂ ಆಗ್ಬೋದು, ಒಂದ್ ಸ್ವಲ್ಪ ಮುಂದೆನೂ ಆಗ್ಬೋದು. ಹಾಗಾಗಿ ನೀವು ಕೂಡ ಸಹಕರಿಸಬೇಕಾಗತ್ತೆ. ಯಾಕಂದ್ರೆ ಸರ್ಕಾರಿ ಕೆಲಸಗಳು ಗೊತ್ತಲ್ವಾ, ಒಂದ್ ಸ್ವಲ್ಪ ಡಿಲೇ ಆಗುವಂಥದ್ದೇ. ಇದಷ್ಟೇ ಅಲ್ಲ, ಪ್ರತಿಯೊಂದು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನೋಡೋದಾಗಿರ್ಲಿ ಕೂಡ ಅಲ್ಲಿ ಎಲ್ಲೆಲ್ಲವೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಕೂಡ ಒಂದ್ ಸ್ವಲ್ಪ ಸಹಕರಿಸಲೇಬೇಕಾಗುತ್ತೆ. ಯಾಕಂದ್ರೆ ಹಣವನ್ನ ಹೊಂದಾಣಿಕೆ ಮಾಡಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಣಕಾಸು ಇಲಾಖೆಯಿಂದ ರಿಲೀಸ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಿ ಅಲ್ಲಿಂದ ಏನೇನ್ ಪ್ರೊಸೆಸರ್ ಇರುತ್ತೋ ಅದನ್ನ ಮುಗಿಸ್ಕೊಂಡು ಮತ್ತೆ ಬ್ಯಾಂಕುಗಳು ಅಪ್ಡೇಟ್ ಮಾಡಿಕೊಂಡು ಅಲ್ಲಿಂದ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ. ಇಷ್ಟೆಲ್ಲ ಪ್ರೊಸೆಸರ್ ಇರುತ್ತೆ. ಇದಾದ್ಮೇಲೆ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಕೂಡ ಆಗ್ಬಹುದು. ಅದನ್ನ ಸರಿಪಡಿಸಲಿಕ್ಕೆ ಈಗ ಇರ್ತಾರೆ. ಅದನ್ನ ಸರಿಪಡಿಸಿದ್ರೆ ಒಂದು 3-4 ದಿನಗಳ ಟೈಮ್ ತಗೊಳ್ತಾರೆ. ತದನಂತರ ಸರಿಪಡಿಸಿದ ತಕ್ಷಣ ಮತ್ತೆ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗುತ್ತೆ, ಮತ್ತೆ ಜಮಾ ಮಾಡ್ತಾರೆ. ಮತ್ತೆ ಕ್ಲಿಯರ್ ಆದ ತಕ್ಷಣ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡುತ್ತೆ, ಒಂದು ಫೈಲ್ ರೆಡಿ ಮಾಡುತ್ತೆ. ಇಂತಿಷ್ಟು ಕಂತುಗಳಿದ್ವು, ಆ ಕಂತುಗಳನ್ನ ಇಂತಿಷ್ಟು ದುಡ್ಡುಗೆ ಮೀಸಲಿಟ್ಟು ಜಮಾ ಮಾಡಿದೀವಿ, ಇಂತಿಷ್ಟು ಬಾಕಿ ಉಳಿದಿದ್ದಾರೆ, ಇಂತಿಷ್ಟು ಜಮಾ ಮಾಡಿ ಕ್ಲಿಯರ್ ಮಾಡಿದೀವಿ, ಇಷ್ಟು ಫಂಡ್ ಉಳಿದಿದೆ, ಏನೇನಾಗಿದೆ ನೋಡಿ ಅದೆಲ್ಲ ವ್ಯವಸ್ಥೆಯನ್ನ ಆ ಫೈಲ್ನಲ್ಲಿ ರೆಡಿ ಮಾಡಿಕೊಂಡು ಅದನ್ನ ಏನ್ ಮಾಡ್ತದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಕಳುಹಿಸಿ ಅದನ್ನ ಫೈಲ್ನ ಹಣಕಾಸು ಇಲಾಖೆ ತೆಗೆದಿಟ್ಬಿಡುತ್ತೆ. ಇಂತಿಷ್ಟು ವರ್ಷದಲ್ಲಿ ಇಂತಿಷ್ಟು ಖರ್ಚು ವೆಚ್ಚ ಆಗಿತ್ತು ಅಂತ ಹೇಳ್ಬಿಟ್ಟು ತೆಗೆದಿಟ್ಬಿಡುತ್ತೆ. ಹೀಗೆ ಸಾಕಷ್ಟು ಖರ್ಚು ವೆಚ್ಚಗಳಿರ್ತಾವೆ, ಮತ್ತೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಸರಿಯಾದ ಟೈಮ್ಗೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಕೂಡ ಸಹಕರಿಸೋಣ ಅಂತ ಹೇಳಿದ್ದು. ಆದ್ರೆ ಸರ್ಕಾರ ಏನ್ ಮಾಡಬೇಕು, ಪ್ರತಿಯೊಂದು ಕಂತನ ಹಣ ಬಹಳಷ್ಟು ಲೇಟ್ ಮಾಡಬಾರ್ದು, ಅದನ್ನ ಸರಿಯಾದ ಟೈಮ್ಗೆ ಜಮಾ ಮಾಡಿ ಕ್ಲಿಯರ್ ಮಾಡಬೇಕು ಅಂತ ಸರ್ಕಾರಕ್ಕೆ ನಮ್ಮ ಮನವಿ ಇದ್ದೇ ಇರುತ್ತೆ. ಇನ್ನು ಸ್ನೇಹಿತರೆ, 22ನೇ ಕಂತಿನ ಹಣ ಬರ್ದೇ ಇರೋಕೆ ಕಾರಣಗಳು ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಿಮ್ಗೆ ಯಾವುದರ ಬಗ್ಗೆ ಹೇಳಿದ್ದೀನಿ ಅಂದ್ರೆ, ನಿಮ್ಮ ಒಂದೇ ಮನೆಯಲ್ಲಿ 2ರಿಂದ 3 ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದೀರಿ. ಸೊ ಆದ ಕಾರಣಕ್ಕಾಗಿ 2 ರೇಷನ್ ಕಾರ್ಡ್ಗಳನ್ನ
ರದ್ದು ಮಾಡ್ತಾರೆ, ಹಿರಿಯರ ರೇಷನ್ ಕಾರ್ಡನ್ನು ಉಳಿಸ್ತಾರೆ. ಆ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು. ಈ ಇನ್ಫಾರ್ಮೇಶನ್ ನಿಮ್ಮ ಮನೆಯಲ್ಲಿ ಸ್ಟಿಕ್ಕರ್ ಅಂಟಿಸಿರ್ತಾರಲ್ವಾ, ಆ ಸ್ಟಿಕ್ಕರನ್ನ ಅಂಟಿಸಲಿಕ್ಕೆ ಬಂದಿದ್ದು ಜಾತಿ ಗಣತೆ ಮಾಡಲಿಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಶಿಕ್ಷಣ, ಜಾತಿ, ಅದೇ ರೀತಿಯಾಗಿ ನಿಮ್ಮಲ್ಲಿ ವ್ಯಾಪಾರಗಳನ್ನ ಯಾರಾದರೂ ಮಾಡ್ತಾ ಇದ್ದಾರಂದ್ರೆ ಬಿಸ್ನೆಸ್ಗಳನ್ನ, ಸರ್ಕಾರಿ ನೌಕರಿಗಳನ್ನ ಯಾರಾದರೂ ಮಾಡ್ತಾ ಇದ್ದಾರಾ, ನಿಮ್ಮಲ್ಲಿ 4 ವೀಲರ್ ವಾಹನಗಳು ಎಷ್ಟಿದಾವೆ, ನಿಮ್ಮಲ್ಲಿ ಏನಾದರೂ ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದೀರಾ ಅಂದ್ರೆ ಕರೆಂಟ್ ಬಿಲ್ಲನ್ನು ನೋಡ್ತಾರೆ, ಅದೇ ರೀತಿಯಾಗಿ ನಿಮ್ಮ ಮೀಟರ್ಗಳನ್ನು ನೋಡ್ತಾರೆ, ನಿಮ್ಮ ಮನೆಯನ್ನು ನೋಡ್ತಾರೆ. ಇದೆಲ್ಲವೂ ಕೂಡ ಡೀಟೇಲ್ಸ್ ಅನ್ನ ಸರ್ಕಾರಕ್ಕೆ ಹೋಗಿರುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಹಾಗಾಗಿ ನಿಮ್ದು ರೇಷನ್ ಕಾರ್ಡ್ APL ನಿಂದ BPL ನಿಂದ APLಗೂ ಕೂಡ ಕನ್ವರ್ಟ್ ಆಗಬಹುದು, ಬೆಳವಣಿಗೆ ಆಗಿದ್ದೇ ಆದ್ರೆ. ಹೀಗೆ ನಿಮ್ಮ ಹೊಲಗದ್ದೆಗಳ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ರೇಷನ್ ಕಾರ್ಡ್ ಕೊಡಬೇಕು ಅದನ್ನ ಕೊಡುತ್ತೆ, ಅಥವಾ ನೀವು ಅರ್ಹತೆಯನ್ನ ಹೊಂದಿಲ್ಲ ಅಂದ್ರೆ ನಿಮ್ಮನ್ನ ತೆಗೆದುಹಾಕುತ್ತೆ. ಸೊ ಹೀಗೆ ನಿಮ್ಗೆ ಈಗಾಗಲೇ ಮೊನ್ನೆನೆ ತಾನೇ ಈಗ ಸ್ಟಾರ್ಟ್ ಆಗಿದ್ದು ಈ ಸರ್ವೆ ಕಾರ್ಯ ಇನ್ನೂ ಕೂಡ ನಡೀತಾನೆ ಇದೆ. ಇನ್ನು 22ನೇ ತಾರೀಕುವರೆಗೂ ಕೂಡ ನಡೀತಾನೆ ಇರುತ್ತೆ. ಅಲ್ಲಿಯವರೆಗೂ ಕೂಡ ನಿಮ್ದು ಏನೇನ್ ಡೀಟೇಲ್ಸ್ ಸಿಗುತ್ತೋ ಅದೆಲ್ಲವೂ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಒಟ್ಟಾರೆಯಾಗಿ ನೀವು ಎಲಿಜಿಬಿಲಿಟಿ ಹೊಂದಿದ್ದೇ ಆದ್ರೆ ಮಾತ್ರ ನಿಮ್ಗೆ ಇನ್ಮೇಲಿಂದ ರೇಷನ್ ಮತ್ತು ಗೃಹಲಕ್ಷ್ಮಿ ದುಡ್ಡು ಸಿಗಲಿಕ್ಕೆ ಸಾಧ್ಯ. ಇನ್ಮೇಲಿಂದ ನೀವು ಎಲಿಜಿಬಲ್ ಇಲ್ಲ ಅಂದ್ರೆ ನಿಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ಈಗ ತಾನೇ ಈ ಒಂದು ವೆರಿಫಿಕೇಶನ್ ನಡೆದಿರ್ತಕ್ಕಂಥದ್ದು. ಈಗ ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂತಹ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಸರ್ಕಾರಕ್ಕೆ ಹೋಗಿರುತ್ತೆ. ಸೊ ಈ ಒಂದು ಡೀಟೇಲ್ಸ್ ಕಾರಣದಿಂದಾಗಿ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಸರ್ಕಾರಕ್ಕೆ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡ್ ಉಳಿವು ಅಳಿವು ಅಂತ ಹೇಳ್ಬಹುದು. ಒಂದ್ಸಾರಿ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ನಿಮ್ಮ ಮೊಬೈಲ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ನಿಮ್ಮ ಒಂದು ರೇಷನ್ ಕಾರ್ಡ್ ಉಳಿದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಥವಾ ಗ್ರಾಮ1 ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗೂ ಕೂಡ ನಿಮ್ಮ ರೇಷನ್ ಕಾರ್ಡ್ BPL ನಿಂದ APLಗೆ ಕನ್ವರ್ಟ್ ಆಗಿದೆ, ಈ KYC ಯಾರ್ಯಾರ್ದಾಗಿದೆ ಎಲ್ಲವೂ ಕೂಡ ಡೀಟೇಲ್ಸ್ ಅನ್ನ ಅಲ್ಲಿ ಒಂದ್ಸರಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ, ಕನ್ಫರ್ಮ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.